our Honorable PhD Dr. Rupakala M. Shashidhar to honor the children, those who have got the ranks for the district as well as for our taluk. And tomorrow we are going to have a very great program regarding the children, those who have taken more than 90%. We welcome all the parents along with the students. We want all the parents to come here and join the program at 3 o'clock here. The places by the PWD office. So we all request everyone to come and join this program and to entertain or encourage the children, those have got the ranks above 90%. And really, we are very happy to tell that all the children, those have got above 90% and above, to appreciate them and also to encourage them for the future life. We thank first of all our MLA, who is always for the children and always for the education and for always for the curricular activities and well doing for the KGF people. So really we thank our beloved MLA to honor all the children, those have received more than 90%, and we welcome all the parents to join this and make the function a very grand function. Already we have honored the children, those who have got the first 4-5 ranks, and tomorrow about 90%. Once again I request all the parents to join this program, and we welcome all the parents, and also lunch is arranged here around 3 o'clock. We will again welcome the parents to come and join the program, and we thank our MLA and the places PWD office next to municipal office. Thank you very much. 14ನೇ ತಾರೀಕು ನಾಳೆ ನಡೆಯಲಿರುವ ದ್ವಿತೀಯ PUCಯಲ್ಲಿ 90ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರುವ 540 ಅಂಕಗಳ ಮೇಲ್ಪಟ್ಟ ಎಲ್ಲ ವಿದ್ಯಾರ್ಥಿಗಳಿಗೂ ನಾಳೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮ ದಿನೋತ್ಸವ ಅಂಗವಾಗಿ ನಾಳೆ ನಡೆಯುವ ಕಾರ್ಯಕ್ರಮದಲ್ಲಿ ನಮ್ಮ KGFನ ಮಾನ್ಯ ಶಾಸಕರಾದ ರೂಪಕಲಾ ಶೇಷಾದ್ರಿ ಎಲ್ಲ PSU ಈ ಹೆಚ್ಚು ಅಂಕಗಳನ್ನು ಗಳಿಸಿರುವ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಏರ್ಪಡಿಸಿದ್ದಾರೆ. ಸಮಯ 3 ಗಂಟೆ PWD ಆಫೀಸು ಇದರಲ್ಲಿ ಎಲ್ರಿಗೂ ಅವರ ಒಂದು ಅಂಬೇಡ್ಕರ್ ಅವರ ಭಾವಚಿತ್ರ ಇರುವ ಪುಸ್ತಕಗಳು, ಅವರಿಗೆ ಬ್ಯಾಗುಗಳು ಮತ್ತೆ ಅವರಿಗೆ ಊಟದ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ. ಅವರ ಜೊತೆಯಲ್ಲಿ ಪ್ರತಿಯೊಬ್ಬ ಹುಡುಗ ಹುಡುಗಿಯರ ಜೊತೆಯಲ್ಲಿ ಅವರ ಪೋಷಕರು ಸಹ ಈ ಸಭೆಗೆ ಆಗಮಿಸಿ ಶಾಸಕರ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ಸಭೆಗೆ ಹೆಚ್ಚಿನ ಜನ ಸೇರಬೇಕು ಅಂತ ನಾವು ಎಲ್ರಿಗೂ ನಮ್ಮ ಶಾಸಕರ ಪರವಾಗಿ ವಿನಂತಿಸ್ತಾ ಇದ್ದೀವಿ. ಸೊ ನಡೆಯಲಿರುವ ಎಲ್ಲ PUC ಪರೀಕ್ಷೆ 540 ಹೆಚ್ಚಿಗೆ ಪಡೆದಿರುವ ಮಕ್ಕಳಿಗೆ ಸುಮಾರು 200 ಮಕ್ಕಳಿಗೆ ಅವರಿಗೆ ಅಭಿನಂದನೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಇಲ್ಲಿ ನಗರಸಭೆ ಪಕ್ಕದಲ್ಲಿ PWD ಆಫೀಸಲ್ಲಿ ಸುಮಾರು 200 ಮಕ್ಕಳು ಪೋಷಕರೆಲ್ಲ ಸೇರಿ 6ರಿಂದ 8 ಜನ ಸೇರಿ ಇಲ್ಲಿ ಎಲ್ರಿಗೂ ಕೂಡ ತಿಂಡಿ ವ್ಯವಸ್ಥೆ ಮಾಡಿದ್ದಾರೆ MLA ಅವರು. ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಮುಖಂಡರು ಕಾರ್ಯಕರ್ತರು ಎಲ್ರಿಗೂ ಸರಿ ಈ ಅಭಿನಂದನಾ ಕಾರ್ಯಕ್ರಮಕ್ಕೆ ಎಲ್ಲ ಬಂದು ಅಭಿನಂದಿಸಬೇಕಂತ ವಿನಂತಿಸಿಕೊಳ್ಳುತ್ತೇವೆ. ಇಷ್ಟು ವರ್ಷ ಎಲ್ಲ ವರ್ಷ ಇವಾಗ ನಮ್ಮ ಶಾಸಕರಾಗಿ 7 ವರ್ಷ ಆಗಿದೆ. ಎಲ್ಲ ವರ್ಷಕ್ಕಿಂತ ಈ ಸಲ ಸ್ವಲ್ಪ ರಿಸಲ್ಟ್ ಚೆನ್ನಾಗಿ ಬಂದಿದೆ KGF ತಾಲೂಕಲ್ಲಿ. ಎಕ್ಸ್ಪೆಷಿಯಲ್ ಆಗಿ ಅದು ನಮ್ಮ KGF ಕಾಲೇಜ್ ಇದೆಯಲ್ಲ, ಸರ್ಕಾರಿ ಕಾಲೇಜು, ಅದು ತುಂಬಾ ರಿಸ್ಕ್ ತಗೊಂಡು ನಮ್ಮ ಯಜಮಾನ ನಾರಾಯಣ ಅವರು ತುಂಬಾ ರಿಸ್ಕ್ ತಗೊಂಡ್ರು ಅದನ್ನ KGF ಅಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ. ಅದಕ್ಕೋಸ್ಕರ ಅಲ್ಲೂ ಸ್ವಲ್ಪ FGC ಅಲ್ಲೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ರಿಸಲ್ಟ್ ಅಂತ ಹೇಳ್ಬಿಟ್ಟು ಮೇಡಮ್ ಮನಗಂಡು ಎಲ್ಲಾ ಜನಾಂಗದವ್ರಿಗೂ, ಒಬ್ರಿಗೆ ಅಂತಿಲ್ಲ, ಎಲ್ಲಾ ಜನಾಂಗದವ್ರಿಗೂ ಸೇರಿ ಈ ಒಂದು ಸಮಾವೇಶ ಇಟ್ಕೊಂಡಿರೋದು. ಅವರು ಮಕ್ಕಳ ಜೊತೆಗೆ ಪೋಷಕರು ಬರಬೇಕು, ಮತ್ತೆ ನಮ್ಮ ಮುಖಂಡರು ಬರಬೇಕು, ನಮ್ಮ ಕಾರ್ಯಕರ್ತರು, ನಮ್ಮ ಲೀಡರ್ಸು ಎಲ್ಲ ಸಭೆಗೆ ಹಾಜರಾಗಿ ಈ ಸಭೆಯನ್ನು ಯಶಸ್ವಿಗೊಳಿಸಬೇಕಂತ ನಮ್ಮದು ಮನವಿ. ಪತ್ರಕರ್ತ ಬಂಧುಗಳಿಗೆ ನಾವು ಡಾಕ್ಟರ್ ಅಂಬೇಡ್ಕರ್ ಮಾಡಿರೋ ಸಾಧನೆ ಸಾಯೋವರೆಗೂ ಮರೆಯೋಕ್ಕಾಗಲ್ಲ. ಈ ಮಕ್ಕಳ ಪೋಷಣೆಗೆ ನಾಳೆ ಹೆಸರು ನಮ್ಮ ರೂಪಾ ಮೇಡಮ್ನವರು
ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ದಯವಿಟ್ಟು 500 ಮೇಲೆ ಬಂದಿರೋರ್ಗೆಲ್ಲ ಸನ್ಮಾನ ಮಾಡ್ತಾ ಇದ್ದಾರೆ. ಊಟ ಕಾರ್ಯಕ್ರಮ ಇದೆ. ದಯವಿಟ್ಟು ಎಲ್ಲ ಬಂದು ಇಲ್ಲಿ ಸನ್ಮಾನ ಯಶಸ್ವಿ ಮಾಡ್ಬೇಕು ಅಂತ ದಯವಿಟ್ಟು ಕೊಳ್ತಾ ಇದ್ದೀನಿ. ಕೆಜಿಎಫ್ ತಾಲೂಕಿನ ಮಾನ್ಯ ಶಾಸಕರು, ಕರ್ನಾಟಕ ರಾಜ್ಯ ಕರಕುಶಲ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ರೂಪಕಲಾ ಶಶಿಧರ್ ಮೇಡಮ್ನವರ ಒಂದು ನೇತೃತ್ವದಲ್ಲಿ ನಾಳೆ PWD ಕಚೇರಿಯ ಆವರಣದಲ್ಲಿ ಕೆಜಿಎಫ್ ತಾಲೂಕಿನ ಎಲ್ಲ ಕಾಲೇಜುಗಳಲ್ಲಿ ಅಧ್ಯಯನ ಮಾಡಿ ಶೇಕಡ 90ಕ್ಕಿಂತ ಹೆಚ್ಚು ಅಂದ್ರೆ 540ಕ್ಕಿಂತ ಹೆಚ್ಚು ಅಂಕಗಳನ್ನ ಪಡ್ಕೊಂಡಿರ್ತಕ್ಕಂಥ ಎಲ್ಲಾ ಪ್ರತಿಭಾವಂತ ಮಕ್ಕಳಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮವನ್ನ ನಮ್ಮ ಶಾಸಕರು ಹಮ್ಮಿಕೊಂಡಿರ್ತಕ್ಕಂಥ ಬಹಳ ಸಂತೋಷ. ಮೊನ್ನೆ ತಾವೆಲ್ಲ ನೋಡಿರ್ಬೋದು, KGF ನಲ್ಲಿ ಕಲಾ ವಿಭಾಗದಲ್ಲಿ, ವಿಜ್ಞಾನ ವಿಭಾಗದಲ್ಲಿ, ಕಾಮರ್ಸ್ ವಾಣಿಜ್ಯ ವಿಭಾಗದಲ್ಲಿ ಇಡೀ ತಾಲೂಕಿನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡ್ಕೊಂಡಿರ್ತಕ್ಕಂಥ 3 ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಮದನ್ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ ವಿಜ್ಞಾನ ವಿಭಾಗದಲ್ಲಿ ರಾಜ್ಯ ಮಟ್ಟದಲ್ಲಿ 4ನೇ ಸ್ಥಾನ, ಮತ್ತೆ ನಮ್ಮ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ 1ನೇ ಸ್ಥಾನವನ್ನು ಪಡ್ಕೊಂಡಿದ್ದು ಇದು KGF ನ ಹೆಮ್ಮೆಯಾಗಿದ್ದು, ಅವರಿಗೆ ಈಗಾಗಲೇ ಶಾಸಕರು ಸಾಂಕೇತಿಕವಾಗಿ ಸನ್ಮಾನವನ್ನ ಮಾಡಿದ್ದಾರೆ. ನಾಳೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜನ್ಮ ದಿನೋತ್ಸವ, ಏನು ಸಂವಿಧಾನ ಶಿಲ್ಪಿ, ಮಹಾನ್ ಮಾನವತಾವಾದಿ, ಮತ್ತೆ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿರ್ತಕ್ಕಂಥ ಶಿಕ್ಷಣ ತಜ್ಞರು ಕೂಡ ಆಗಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ನೆನಪಿನಲ್ಲಿ ಅವರನ್ನ ಸ್ಮರಿಸ್ತಾ ಈ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಾಳೆ ಅಭಿನಂದನೆಗಳನ್ನ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮವನ್ನ ಮಾನ್ಯ ಶಾಸಕರು ಹಮ್ಮಿಕೊಂಡಿದ್ದು, ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಮುಖ್ಯೋಪಾಧ್ಯಾಯರ ಸಂಘ ಹಾಗೂ KGF ತಾಲೂಕಿನ ಎಲ್ಲ ವೃಂದ ಸಂಘಗಳು ಮಾನ್ಯ ಶಾಸಕರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಇದು ಮಕ್ಕಳಿಗೆ ಒಂದು ಪ್ರೇರಣೆ, ಅವ್ರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು. ಮುಂಬರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಅವರಲ್ಲಿ ಒಂದು ಪ್ರೇರಣೆ ಬರಬೇಕು, ಅವ್ರಿಗೆ ಒಂದು ಪ್ರೋತ್ಸಾಹ ನೀಡುವ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಸಂತೋಷ ತರ್ತಾ ಇದೆ. ಹಾಗಾಗಿ ದಯವಿಟ್ಟು ಎಲ್ಲ ಶಾಲೆಯ ಈಗಾಗಲೇ ಎಲ್ರಿಗೂ ಮಾಹಿತಿಯನ್ನ ನೀಡಲಾಗಿದೆ. ಎಲ್ಲಾ ಮಕ್ಕಳು ಕಡ್ಡಾಯವಾಗಿ ಪೋಷಕರೊಂದಿಗೆ, ತಮ್ಮ ಶಿಕ್ಷಕರೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ಕೊಳ್ಬೇಕು ಅಂತ ಮನವಿ ಮಾಡ್ತಾ, ಮತ್ತೆ ಇಲ್ಲಿ ಎಲ್ರಿಗೂ ಕೂಡ ಊಟದ ವ್ಯವಸ್ಥೆ ಇರುತ್ತೆ, ಮಕ್ಕಳಿಗೆ ತಿಂಡಿ ವ್ಯವಸ್ಥೆ ಕಾರ್ಯಕ್ರಮದ ನಂತರ 3 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಕಾರ್ಯಕ್ರಮದ ನಂತರ ತಿಂಡಿ ವ್ಯವಸ್ಥೆ ಕೂಡ ಮಾಡಿಕೊಡ್ಲಾಗಿದೆ. ಸೊ ಹಾಗಾಗಿ ಎಲ್ಲಾ ಮಕ್ಕಳು ಇದರಲ್ಲಿ ಭಾಗವಹಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನಾಳೆ ನಮ್ಮ KGF ನಗರದಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ ನಡೆಯಲಿದೆ. ದ್ವಿತೀಯ PUCಯಲ್ಲಿ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಶೇಕಡ 90ಕ್ಕಿಂತ ಹೆಚ್ಚು ಅಂಕಗಳನ್ನು ತೆಗೆದಂಥ ಸುಮಾರು 200 ಮಕ್ಕಳಿಗೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀಮತಿ ಡಾಕ್ಟರ್ ರೂಪಕಲಾ ಶಶಿಧರ್ ಮೇಡಮ್ ಅವರ ನೇತೃತ್ವದಲ್ಲಿ ಆ ಎಲ್ಲ ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಆ ಎಲ್ಲ ಮಕ್ಕಳಿಗೆ ಶುಭವಾಗಲಿ ಹಾಗೂ ಇಂಥ ಒಂದು ಕಾರ್ಯಕ್ರಮ ನಡೆಸಿ ಮಕ್ಕಳಿಗೆ ಪ್ರೋತ್ಸಾಹ ನೀಡುತ್ತಿರುವಂಥ ನಮ್ಮ MLA ಮೇಡಮ್ನವರಿಗೂ ಎಲ್ಲ ಮಕ್ಕಳ ಪರವಾಗಿ, ಎಲ್ಲ ನಮ್ಮ ವೃಂದ ಸಂಘಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನಾಳೆ 135ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ನಮ್ಮ ಶಾಸಕರ ನೇತೃತ್ವದಲ್ಲಿ ಇಡೀ KGF ಅಲ್ಲಿ ನಾವು ಆಚರಣೆ ಮಾಡಬೇಕಂತ ನಿರ್ಣಯ ಮಾಡಿದ್ದೀವಿ. ಅದೇ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಎಲ್ಲ PU ವಿದ್ಯಾರ್ಥಿಗಳು 90% ಶೇಕಡ 90% ಮೇಲೆ ತೆಗೆದಿರೋರನ್ನ ಎಲ್ಲರಿಗೂ ಸನ್ಮಾನ ಮಾಡಿ ಅವ್ರಿಗೆ ಗೌರವಿಸಬೇಕಂತ ಒಂದು ನಿರ್ಣಯವನ್ನು ನಾವು ಕಾಂಗ್ರೆಸ್ ಪಕ್ಷ ವತಿಯಿಂದ ನಮ್ಮ ಶಾಸಕರಾದ ರೂಪಾ ಶಶಿಧರ್ ಅವರ ನೇತೃತ್ವದಲ್ಲಿ ನಾವು ಒಂದು ನಿರ್ಣಯವನ್ನು ಮಾಡಿದ್ದೀವಿ. ನಾಳೆ 3 ಗಂಟೆಗೆ ನಮ್ಮ PWD ಆಫೀಸ್ ಮೈದಾನದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅವು ಮಕ್ಕಳನ್ನ ಎಲ್ಲರನ್ನು ಕರೆಸಿ ತಮ್ಮ ಪೋಷಕರು ಹಾಗೂ ಅವರ ಟೀಚರ್ಸ್ ಮತ್ತು ಅವ್ರ ಬಲಗ ಬಂದ ಎಲ್ಲರನ್ನು ಕರೆಸಿ ಇಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅದೇ ಹಾಗೆ ನಾವು ಒಂದು ಸಂದೇಶವನ್ನು ನಮ್ಮ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ
ಕೊಡ್ಬೇಕಂತ ನಾವು ಒಂದು ತೀರ್ಮಾನವನ್ನು ಮಾಡಿದೀವಿ. ಮುಂದಿನ ದಿನಗಳಲ್ಲಿ ಇನ್ನು ಇರೋ ಮಕ್ಕಳಿಗೂ ಒಂದು ಪ್ರೋತ್ಸಾಹವನ್ನು ತರಬೇಕು ಅಂತ ನಾವು ಈ ಕಾರ್ಯಕ್ರಮವನ್ನು ತುಂಬಾ ಇದರಿಂದ ಮಾಡ್ತಾ ಇದ್ದೀವಿ. ದಯವಿಟ್ಟು ತಾವು ತಮ್ಮ ಮಾಧ್ಯಮಗಳಲ್ಲಿ ಎಲ್ಲರಿಗೂ ಇದು ಮುಟ್ಟುವಂತೆ ಸಾರ್ವಜನಿಕರಿಗಾಗ್ಲಿ, ವಿದ್ಯಾರ್ಥಿಗಳಿಗಾಗಿ, ಅವರ ಪೋಷಕರಿಗಾಗ್ಲಿ ಹಾಗೂ ಎಲ್ಲರಿಗೂ ಈ ವಿಷಯವನ್ನು ನೀವು ಇದು ತಲುಪಿಸಬೇಕಂತ ನಾನು ಈ ಸಮಯದಲ್ಲಿ ಕೋರುತ್ತೇನೆ. ಈಗ ನಮ್ಮ ಕಾಂಗ್ರೆಸ್ ಮುಖಂಡರಾದ ಮೋಹನ್ ರಾಜ್ ಅವರು ಒಂದು 2 ಮಾತನ್ನು ಮಾತಾಡ್ತಾರೆ. அனைவருக்கும் வணக்கம். முதற்க நான் எல்லோருக்கும் நம்முடைய பாபா சாஹேப் கண்கண்ட தெய்வம் அம்பேத்கர் அவர்களின் பிறந்தநாள் நாளை கொண்டாட இருப்பதால் அவருடைய அதன் மூலம் பிறந்தநாள் வாழ்த்துக்களை அனைவருக்கும் தெரிவித்துக் கொண்டு, நம்முடைய எம்எல்ஏ அவர்கள் பல நல்ல சாதனைகளை தகவல் செய்து கொண்டிருக்கிறார். எல்லா வகையிலுமே அவர் முன்னேற்ற பாதையிலே சென்று கொண்டிருக்கிறார். அப்படிப்பட்ட இந்த நல்ல நேரத்திலே அவருக்காக, அவர் மாணவர்களுக்காக ஒரு நல்ல நிகழ்ச்சியை இங்கே ஏற்பாடு செய்திருக்கார். அதாகப்பட்டது நம்முடைய பாபா சாஹேப் அம்பேத்கர் அவர்களின் 135வது ஆண்டு பிறந்தநாள் விழாவை முன்னிட்டு எல்லா பியூசி மாணவர்களுக்கும் அவங்க 90% அபோவ் யார் பாஸ் ஆயிருக்கிறாங்களோ அனைவருக்கும் ஒரு பாராட்டு விழா நடத்தி அவர்களை கௌரவிக்க வேண்டும். அதே போன்று அவர்களுடைய பெற்றோர்கள், அவர்கள் பல தியாகங்களை செய்து கஷ்டத்திலும் நஷ்டத்திலும் இரவும் பகலும் பாராமல் அந்த மாணவர்களுக்கு உறுதுணையாக இருக்கும் அந்த பெற்றோர்களுக்கும் இங்கே நாம் கௌரவம் செலுத்த வேண்டும் என்ற எண்ணத்திலே எம்எல்ஏ அவர்கள் நாளை சரியாக 3 மணி அளவில் நம்முடைய பிடபிள்யூ ஆபீஸ், அதாவது முனிசிபல் ஆபீஸ் பக்கத்துல, நம்ம முனிசிபல் கிரவுண்ட் எதிரில், இந்த பக்கம் வாட்டர் ஒர்க்ஸ், ஏன்னா பிடபிள்யூ ஆபீஸ்னா நிறைய பேர் தெரியாது, அந்த அப்படிப்பட்ட ஒரு சிறப்பான நிகழ்ச்சியை அவர் ஏற்பாடு செய்திருக்கார். ஒரே ஒரு காரணம் என்னன்னாக்கா, எல்லா மாணவர்களையும் ஸ்டூடெண்ட்ஸையும் என்கரேஜ் பண்ணுறது ஒரே ஒரு எண்ணம் தான். பல துறையிலே அவர் முன்னேற்ற பாதையில சென்று இருக்கும் போது இந்த மாணவர்களையும் நாம் ஊக்கப்படுத்த வேண்டும். இன்னும் வரும் காலத்திலே இன்னும் எஸ்எஸ்எல்சி மற்றும் மீதமுள்ள அனைத்து வேறு எந்த ஒரு எக்ஸாம்ல அவங்க பாஸ் ஆனாலும் அவங்களுக்கும் பாராட்டு விழா நடத்தணும். ஏன்னா மாணவர்களை ஊக்கப்படுத்தணும். மாணவர்கள் தான் வருங்காலத்தில் நம்ம இந்திய நாட்டின் தூண்கள் என்பதை உறுதிப்படுத்த எம்எல்ஏ அவர்கள் இந்த நிகழ்ச்சியை செய்து கொண்டிருக்கிறார். அதற்காக அவருக்கு நம்முடைய காங்கிரஸ் கட்சியின் சார்பாகவும் தங்கவயலின் சார்பாகவும் முதற்க நன்றியை தெரிவித்துக் கொள்கின்றேன். காரணம் என்னன்னா, இப்படிப்பட்ட பாராட்டு நிகழ்ச்சி அனைவரும் நடத்துவதில்லை. எம்எல்ஏ அவர்களுக்கு அந்த எண்ணம் வந்திருக்கிறது, அவர்களை நான் பாராட்டுகிறேன். இந்த நேரத்திலே அனைத்து மாணவர்களும் அவர்களை சேர்ந்த தாய் தந்தையர்களும் அனைவரும் வந்து இந்த நிகழ்ச்சியை கலந்து கொண்டு சிறப்பிக்க அன்புடன் கேட்டுக்கொள்கிறேன். அதே போன்று இங்கு அவர்களுக்கு டிஃபன் உணவு ஏற்பாடு செய்யப்பட்டிருக்கிறது. தயவு செய்து அனைவரும் வந்து கலந்து கொண்ட நிகழ்ச்சியை நல்ல முறையில் நடத்தி கொடுக்க அன்புடன் கேட்டுக்கொள்கிறோம். நன்றி, வணக்கம். ನಮ್ಮ ಪತ್ರಕರ್ತರಿಗೆ ನಮಸ್ಕಾರ. ಫಸ್ಟ್ ನಾಳೆ ನಡೆಯಲಿರುವ ಕಾರ್ಯಕ್ರಮ ಮಾನ್ಯ ಶಾಸಕರು ರೂಪಕಲಾ ಶಶಿಧರ್ ಅವರಿಂದ ನಡೀತಾ ಇರುವ ಕಾರ್ಯಕ್ರಮ ಏನಂದ್ರೆ, ಸೆಕೆಂಡ್ PUC ಟಾಪರ್ 90% ಮೇಲೆ ಯಾರು ಬಂದಿದ್ದಾರೆ ಆ ಮಕ್ಕಳಿಗೆ ಬಂದು ಮೇಡಮ್ ಸನ್ಮಾನ ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ. ಇದೇ ಫಸ್ಟ್ ಟೈಮ್ KGF ಹಿಸ್ಟ್ರಿಯಲ್ಲಿ ನಮ್ಮ ಶಾಸಕರು ಮಾಡ್ತಾ ಇರೋದು. ಇದು ಬಂದು ಏನಂದ್ರೆ, ಎಷ್ಟು ಜನ ಅದು ಈ ಬಾರಿ ಬಂದು ನಮ್ಮ KGF ಅಲ್ಲಿ ಸುಮಾರು ಜನ ಬಂದು 90 ಅಬೌವ್ ಬಂದಿದ್ದಾರೆ. ಅವರು ಕುಟುಂಬ, ತಂದೆ ತಾಯಿ ಮತ್ತೆ ಎಲ್ರು ನಾಳೆ 3 ಗಂಟೆಗೆ ಇಲ್ಲಿ PWT ಹೊಸ PWT ಆಫೀಸಲ್ಲಿ ಬಂದು ಅವರು ಬಂದು ಪಾಲ್ಗೊಳ್ಳೋದಿರಬೇಕು. ಮತ್ತೆ ಇನ್ನೊಂದು ಈ ಕಾರ್ಯಕ್ರಮ ಏನಂದ್ರೆ, ಇಲ್ಲೇ ಊಟ ವ್ಯವಸ್ಥೆನ ಅರೇಂಜ್ ಮಾಡಿದ್ದಾರೆ. ಅಲ್ಲಿ ಊಟ ವ್ಯವಸ್ಥೆ ಇಲ್ಲೇ ಅರೇಂಜ್ ಆಗಿ, ಯಾಕಂದ್ರೆ ಮಕ್ಕಳಿಗೆ ಎನ್ಕರೇಜ್ ಮಾಡಕ್ಕೆ ನಮ್ಮ ಶಾಸಕರಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ನಾಳೆ ಎಲ್ರು ಬಂದು ಜಾಯಿನ್ ಆಗ್ಬೇಕಂತ ಕೇಳ್ಕೊಳ್ತೀನಿ. ஒன்றிசேர் புரட்சிசை கற்பி என்ற சிற்பியின் 136வது பிறந்த நாள் நிகழ்ச்சி நாளை வெகு விமரிசையாக சட்டமன்ற உறுப்பினரால் இங்கு ஏற்பாடு செய்யப்பட்டிருக்கின்றது. அனைவரும் இந்த நிகழ்ச்சியில் கலந்து கொள்ளும்படி கேட்டுக்கொள்கின்றோம். டெமோக்ரஸி, வாட் இஸ் டெமோக்ரஸி? டெமோக்ரஸி இஸ் ஃபார் த பீப்புள், பை த பீப்புள், ஆஃப் த பீப்புள். ஆகையினால இந்த குடியரசு தினம் நம்மளுடைய அம்பேத்கர் எழுதின சட்ட பிரகாரம் இந்த அரசாங்கம் வந்து மக்களுக்காகவும் மக்களுடையதாகவும் மக்களால் நடத்தப்படும் அரசாங்கம். அந்த அரசாங்கத்தின் நம்முடைய ஓட்டு போட்டு தேர்ந்தெடுத்த அம்மையார் ரூபா சசிகலா அவர்கள் பணமா பாசமா பதவியா, இப்படி 3 விதத்தில் பார்த்தாலையும் பணத்தாலையும் அவங்களை யாரும் அசைக்க முடியாது,
பதவியெல்லாம் யாரும் அவங்கள அசைக்க முடியாது, பாசத்தாலையும் அவங்கள யாரும் அசைக்க முடியாது. அந்த பாசத்தின் ஒரு நிகழ்ச்சியாக எம்எல்ஏ என்ற ஒரு நிகழ்ச்சியாக நாளை நடைபெற நிகழ்ச்சியில் அனைத்து கற்பி ஒன்று புரட்சி செய்தார் இல்லையா, அந்த கற்பிச்சு இன்னைக்கு பட்டம் பெற்று கேஜிஎஃப்கே டாப்ல ரேங்காக வந்திருக்கும் எஸ்சி மக்களை பாராட்டி நாளை ஒரு வெகு விமரிசையாக இதுவரையிலும் யாரும் செய்யாத சரித்திர நாயகி. ஆகவே நாளை இந்த நிகழ்ச்சியில் எல்லோரும் கலந்து கொண்டு ஒரு ஒற்றுமைக்கு குரல் கொடுப்போம், உரிமைக்கு கை கொடுப்போம். நம்ம உரிமைக்கு கை கொடுக்கிறோம், உரிமைக்கு குரல் கொடுக்கிறோம். அதனால நாளை நடைபெற நிகழ்ச்சியில் அனைத்து ஜேபீம் நண்பர்களும் அன்பர்களும் எஸ்சிகளும் இதில் கலந்து கொண்டு கட்சி பாகுபாடற்று நிரந்தர எம்எல்ஏ, நான் பேச்சுக்காக சொல்ல, சரித்திரத்திலே வாட் இஸ் எம்எல்ஏனா என்னன்னு காமிச்சாங்க, வாட் இஸ் எஸ்பி, அதுவும் எஸ்பின்னு என்னன்னு காமிச்சாரு, அது வாட் இஸ் எஸ்ஐ. நம்ம சாம்பியன் பகுதியில் இருக்கிற மஞ்சுநாத் என்பவர் கோல்டு மெடல் வாங்கினார். அவருக்கு இந்த பாராட்டுனா இந்த அம்மாவுடைய கால சரித்திரத்துல என்னென்ன நடந்து இருக்குதுன்னு நாளைய நிகழ்ச்சியில சொல்லுவாங்க. இன்னைக்கு வந்தவங்கெல்லாம் சொல்லலாம், என்னென்னவோ சொல்லலாம். ஆனா நம்மளுக்கு ஏற்பட்ட இந்த டெமோக்ரஸி பார்லிமெண்ட்டை சேர்த்ததுனால நம்மளுக்கு முக்கியமான தூண்கள் 4. ஒன்று மக்களால் தேர்ந்தெடுக்கப்பட்ட பார்லிமெண்ட், நெக்ஸ்ட் வந்து சுப்ரீம் கோர்ட், அதுக்கு அடுத்தது வந்து எலெக்ஷன் கமிஷன், அதுக்கு வந்தது 4வது தூணாக இருப்பவர்கள் நீங்கள் செய்தால் சாதித்தால் எதையும் சாதிக்க முடியும். பொய்யான வதந்திகளும் பொய்யான பிரச்சாரங்களுக்கும் இன்று யூடியூப் என்ற மூலையில தங்க வயலை நாசப்படுத்தி கொண்டிருக்கிறார்கள். அவர்கள் யார் என்ன என்பதை உண்மையான பத்திரிகை நிருபர்களாகிய நீங்கள், டெமோக்ரஸியில 4வது தூணாக செயல்படும் நீங்கள் இதையெல்லாம் தெளிவுபடுத்த வேண்டும். ஜனங்கள் முன்ன மாதிரி இல்லை. அதே போல மைன்ஸ் ஏரியாவில் சில பிரச்சனைகள் இருக்கிறது, அது அம்மாவுக்கு நாளைக்கு எடுத்து சொல்றேன். இந்த நிகழ்ச்சியில் எல்லாரும் கலந்து கொண்டு எந்த நிகழ்ச்சி யார் இருந்தாலும் அந்த அம்மா அவங்களுடைய அணுகுமுறை வந்து ரொம்ப இதுக்கு முன்னே எம்எல்ஏ பார்த்துக்கலாம், ஆரோகண்டா இருந்திருப்பாங்க, பேச மாட்டாங்க, எதுவும் மாட்டாங்க. இந்த அம்மா பகைவனே வந்தா கூட கூப்பிட்டு பேசிட்டு என்ன காரணம்னு கேட்கறாங்க. செய்யறாங்களோ செய்யலையோ, ஆனா அந்த வார்த்தை அவங்களுக்கு சொல்ற வார்த்தை வந்து நல்லா இருக்குது. அது தாய் அன்புள்ளம் கண்ட பணமா பாசமான்றதுல பாசத்துக்காரு. உங்களுக்கு எதுனா கொடுக்கணும்னா கூட பணத்தை கொடுத்து அனுப்புறாங்க. அதனால அவங்களுடைய இதை வந்து நம்ம நாளைக்கு போட்டுருந்தோம். நாளைக்கு நடக்கிற நிகழ்ச்சி வந்து கேஜிஎஃப்ல சரித்திர நாயகி அவங்க நாளைக்கு தங்கவயல் மக்களுக்கு படித்த பசங்களுக்கு டாப் ரேங்கர்ஸ் ஆகியிருக்கிற அவர்களுக்கு பாராட்டு விழா 90% அவர்களுக்கெல்லாம் நாளை வந்து நிகழ்ச்சி நடைபெறும். அந்த நிகழ்ச்சியில எல்லாரும் கட்சி சார்பற்று இல்லை, இது எம்எல்ஏ செய்யறது. அதனால நீங்க ஓட்டு போடுறது யாருக்குன்னா போடுங்க, அது எலெக்ஷன் வர டைம்ல. ஆனா இந்த நிகழ்ச்சியில வந்து ஜெய்பீம் என்று சொல்றவங்க உண்மையா கலந்து கொள்ளணும்னு என் ஜெய்பீம் சார்பாக நான் கேட்டுக்கொள்கிறேன். நான் யாருக்கும் விலை போடுறது இல்லை, அமல்தாஸ் யாருக்கும் விலை போடுறது இல்லை. அதனால தயவு செய்து நாளைய நிகழ்ச்சி வந்து நடத்தி கொடுக்கும்படி உங்களை அன்புடன் கேட்டுக்கொள்கின்றேன். ஜெய்பீம், வணக்கம். ಎಲ್ರಿಗೂ ನಮಸ್ಕಾರ. ಎಲ್ಲ ಹಿರಿಯರು ನಮ್ಮ ಮುಖಂಡರೆಲ್ಲ ಹೇಳಿದ್ರು, ನಾಳೆ ಅಂಬೇಡ್ಕರ್ ಜಯಂತಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅವರ ಪ್ರಯುಕ್ತ ನಾಳೆ ಮಧ್ಯಾಹ್ನ ಸರಿಯಾಗಿ 3 ಗಂಟೆಗೆ ನಮ್ಮ ಕ್ಷೇತ್ರದಲ್ಲಿ ಸೆಕೆಂಡ್ PUCಯಲ್ಲಿ ಎಷ್ಟು ಜನ ಮಕ್ಕಳು 90% ಅಂಡ್ ಅಬೌವ್ ಸ್ಕೋರ್ ಮಾಡಿದಾರೋ ಅಷ್ಟು ಜನ ಮಕ್ಕಳಿಗೂ ನಾಳೆ ಸನ್ಮಾನ ಕಾರ್ಯಕ್ರಮ, ಫೆಲಿಸಿಟೇಷನ್ ಪ್ರೋಗ್ರಾಮ್. ಇದುವರೆಗೂ ನಮ್ಮ ಕ್ಷೇತ್ರದಲ್ಲಿ ನಮ್ಮ ತಾಲೂಕಿನಲ್ಲಿ 10th ಮಕ್ಕಳಾಗ್ಲಿ ಸೆಕೆಂಡ್ PUC ಸ್ಟೂಡೆಂಟ್ಸ್ ಆಗ್ಲಿ ಯಾರಾದ್ರೂ ಬಂದ್ಬಿಟ್ಟು ಟಾಪರ್ಸ್ ಬಂದಾಗ ಏನೋ ಒಂದು 2-3 ಜನಕ್ಕೆ ಬಂದ್ಬಿಟ್ಟು ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ದಿನ ಸನ್ಮಾನ ಮಾಡ್ತಾ ಇದ್ರು. ಬಟ್ ಇದೇ ಫಸ್ಟ್ ಟೈಮ್ ಹಿಸ್ಟ್ರಿಯಲ್ಲಿ ಇಷ್ಟು ಜನ ಮಕ್ಕಳು ಒಂದು ಜೈಗ್ಯಾಂಟಿಕ್ ಸ್ಟ್ರೆಂತ್ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವ್ರಿಗೆಲ್ಲ ಸನ್ಮಾನ ಮಾಡ್ತಾ ಇರೋದು ನಮ್ಮ ಶಾಸಕರ ನೇತೃತ್ವದಲ್ಲಿ. ಈ ಸನ್ಮಾನ ಕಾರ್ಯಕ್ರಮಕ್ಕೆ ಜಾತಿ ಇಲ್ಲ, ಮತ ಇಲ್ಲ, ಲ್ಯಾಂಗ್ವೇಜ್ ಇಲ್ಲ, ರಿಲಿಜನ್ ಇಲ್ಲ. ಎಷ್ಟು ಜನ ಮಕ್ಕಳು ಅವ್ರು ಯಾವುದೇ ಸಮುದಾಯಕ್ಕೆ ಸೇರಿರ್ಲಿ, ಅವ್ರು ಯಾರೇ ಆಗಿರ್ಲಿ, ಯಾರ್ಯಾರು 90 ಅಂಡ್ ಅಬೌವ್ ಡಿಸರ್ವಿಂಗ್ ಸ್ಟೂಡೆಂಟ್ಸ್ ಇರ್ತಾರೋ ಪ್ರತಿಯೊಬ್ಬರಿಗೂ ಬಂದ್ಬಿಟ್ಟು ಇಲ್ಲಿ ಗೌರವವನ್ನು ಕೊಡುವಂತ ಒಂದು ಕಾರ್ಯಕ್ರಮ ನಾಳೆ ನಡೀತಾ ಇದೆ. ಸೊ ಆ ಪ್ರೋಗ್ರಾಮ್ಗೆ ಆ ಮಕ್ಕಳನ್ನ ಮಾತ್ರ ಅಲ್ಲ, ಅವ್ರಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಅವ್ರ ತಂದೆ ತಾಯಿ, ಅವರು 90 ಅಂಡ್ ಅಬೌವ್ ಸ್ಕೋರ್ ಮಾಡಿರ್ಬೇಕಾದ್ರೆ ಅವ್ರ ಟೀಚರ್ಸ್, ಯಾಕಂದ್ರೆ ಯೂಶಲಿ ಬಂದ್ಬಿಟ್ಟು ನಾವು ಸ್ಟೂಡೆಂಟ್ಸ್ ಚೆನ್ನಾಗಿ ಡಿಸ್ಟಿಂಕ್ಷನ್ ಸ್ಕೋರ್ ಮಾಡಿದಾಗ ಸ್ಟೂಡೆಂಟ್ಸ್ ನಾವು ಎನ್ಕರೇಜ್ ಮಾಡ್ತೀವಿ. ಬಟ್ ಅದ್ರ ಹಿಂದ್ಗಡೆ ಇರೋ ಟೀಚರ್ಸ್ ನ, ಅವರ ಶ್ರಮ, ಅವರ ಪೇನ್ಸ್, ಅವ್ರ ಸ್ಯಾಕ್ರಿಫೈಸ್ ನ ನಾವು ಮರ್ತೋಗ್ತೀವಿ. ಸೊ ಈ ಟೈಮು ಅವ್ರ ಟೀಚರ್ಸ್ಗೂ ಸೇರಿ ಅವ್ರನ್ನು ಇಲ್ಲಿ ಕರೆಸಿ ಈ ಪ್ರೋಗ್ರಾಮ್ ನ ವಿಟ್ನೆಸ್ ಮಾಡಿಸೋದಕ್ಕೆ ಒಂದು ವ್ಯವಸ್ಥೆ ಮಾಡಲಾಗಿದೆ. ಆ ಮಕ್ಕಳಿಗೆ ಬೇಕಾಗಿರೋ ಪ್ರತಿಯೊಂದು ಸೌಕರ್ಯಗಳು, ಸವಲತ್ತುಗಳು ಪ್ರತಿಯೊಂದನ್ನು ನಮ್ಮ ಶಾಸಕರ ನೇತೃತ್ವದಲ್ಲಿ ಖಂಡಿತ ಕೊಡ್ತಾರೆ. ಅಂಡ್ it is an appeal to the students of KGF, to the parents of KGF and to the faculties of respective colleges. We request let all the students come and participate in large number
ಅವ್ರಿಗೆ ಏನೇನ್ ಗೌರವ ಸಿಗ್ಬೇಕೋ ಪ್ರತಿಯೊಂದನ್ನು ಸಿಗತ್ತೆ. ಇದ್ರಲ್ಲಿ ಯಾವುದೇ ತರ ಜಾತಿ ಭೇದ ಭಾವ ಇಲ್ಲ. ಪ್ರತಿ ಮಕ್ಕಳಿಗೂ ಬಂದ್ಬಿಟ್ಟು ಯಾರ್ಯಾರು 90 and above ಸ್ಕೋರ್ ಮಾಡಿರ್ತಾರೋ ಪ್ರತಿಯೊಬ್ಬರಿಗೂ ಸನ್ಮಾನ ಇದ್ದೇ ಇದೆ. ಸೊ ಅದರಿಂದ ಯಾರು ಯಾವ್ದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಕಾಗಿರೋ ಅವಶ್ಯಕತೆ ಇಲ್ಲ. ಪೇರೆಂಟ್ಸ್, ಸ್ಟೂಡೆಂಟ್ಸ್ ಅಂಡ್ ಟೀಚರ್ಸ್ ಅವ್ರು 3 ಜನಕ್ಕೂ ನಾಳೆ ಸನ್ಮಾನ ಕಾರ್ಯಕ್ರಮ ಇದೆ. ಸೊ ಆನ್ ಅವರ್ ಬಿಹಾಫ್, ಆನ್ ಬಿಹಾಫ್ ಆಫ್ KGF Congress Party, we request, we welcome all the students, parents and teachers to take part in large number and to get the teachings and preachings of Dr. Baba Saheb Ambedkar on this auspicious occasion. Thank you.